ರಾಜ್ಯದಲ್ಲಿ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಫೀಲ್ಡ್ಗಿಳಿದಿದ್ದಾರೆ. ರಾಜ್ಯದ ಹಲವೆಡೆ ಲೋಕಾಯುಕ್ತ ಅಧಿಕಾರಿಗಳಿಂದ ದಾಳಿ ಆಗ್ತಾ ಇರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಬೆಳ್ಳಂಬೆಳಗ್ಗೆ ಗಡಿ ಜಿಲ್ಲೆ ಬೀದರ್ನಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳ ರೇಡ್ ಆಗಿದೆ. ಬೀದರ್, ರಾಮನಗರ ಜೊತೆಗೆ ಪ್ರಮುಖವಾಗಿ ನಾವು ಹಲವು ಭಾಗಗಳಲ್ಲಿ ರೇಡ್ ಆಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಗ್ರಾಮ ಪಂಚಾಯತ್ ಪಿಡಿಒ ಯತೀಶ್ ಚಂದ್ರ ಸೇರಿದಂತೆ ಎಡಬ್ಲ್ಯೂ ಎಇ ಇವರೆಲ್ಲರ ಮನೆ ಮೇಲೂ ಕೂಡ ವಿವಿಧ ಕಂಪ್ಲೇಂಟ್ಗಳಿಗೆ ಸಂಬಂಧಪಟ್ಟಂತೆ ರೇಡ್ ಮುಂದುವರಿತಾ ಇರೋದು ಕಂಡು ಬರ್ತಾ ಇರುವಂತಹ ವಿಚಾರ. ಕೆಲವು ಕಡೆ ಆದಾಯಕ್ಕೂ ಮೀರಿ ಅಕ್ರಮ ಆಸ್ತಿ ಗಳಿಕೆ ಮಾಡಿದ್ದಾರೆ ಅನ್ನೋ ಆರೋಪದ ಮೇಲೂ ಕೂಡ ರೇಡ್ ಆಗ್ತಾ ಇರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಕಾರಂಜ ಇಲಾಖೆಯ ಅಧಿಕಾರಿಗಳ ನಿವಾಸ ಹಾಗೂ ಕಚೇರಿ ಮೇಲೆ ಪ್ರಮುಖ ರೇಡ್ಗಳು ನಡೆದಿದ್ದಾವೆ. ಏಕಕಾಲಕ್ಕೆ 4 ಕಡೆ ಲೋಕಾಯುಕ್ತ ಪೊಲೀಸರಿಂದ ರೇಡ್ ಆಗಿದೆ. ಕಾರಂಜ ಇಲಾಖೆಯ ಕಾರ್ಯಪಾಲಕರು ಅಭ್ಯಂತರ ನಿವಾಸ ಹಾಗೂ ಕಚೇರಿ ಮೇಲೆ ರೇಡ್ ಆಗಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಬೀದರ್ ನಗರದ ಕಾರಂಜ ಕಚೇರಿ ಹಾಗೂ ಕಲಬುರಗಿಯ ಹಳೆ ನಿವಾಸದ ಮೇಲೂ ಕೂಡ ಈ ದಾಳಿಯಾಗಿದೆ. ಬಾಲ್ಕಿಯ ಕಾರಂಜ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಶಿವಕುಮಾರ್ ಸ್ವಾಮಿ ಅವರ ಮನೆ ಮೇಲೂ ಕೂಡ ದಾಳಿಯಾಗಿದೆ. ಲೋಕಾಯುಕ್ತ ಎಸ್ಪಿ ಆಂಟೋನಿ ಜಾನ್ ಮಾರ್ಗದರ್ಶನದಲ್ಲಿ ಲೋಕಾಯುಕ್ತ ದಾಳಿ ಆಗ್ತಾ ಇರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಒಂದಷ್ಟು ಕಂಪ್ಲೇಂಟ್ಗಳು ಕೂಡ ಇರುತ್ತೆ. ಈ ಲೋಕಾಯುಕ್ತ ದಾಳಿ ಯಾವಾಗ ಆಗುತ್ತೆ ಅಂದ್ರೆ ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ನಲ್ಲಿರುವ ಸಾರಾಂಶ ಮೇಲ್ನೋಟಕ್ಕೆ ಪ್ರೂವ್ ಆದಾಗ ಅಧಿಕಾರಿಗಳು ರೇಡ್ ಮಾಡ್ತಾರೆ. IT ರೇಡ್ಗೂ ಲೋಕಾಯುಕ್ತ ರೇಡ್ಗೂ ಬಹಳ ಡಿಫ್ರೆನ್ಸ್ ಇದೆ.